ಆ ಜಿಂಗ ಲಕ 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 ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ 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 ಬರ್ರ. ನಮಸ್ಕಾರ ಎಲ್ಲರಿಗೂ ಮತ್ತೊಂದು ರೈಡ್ಗೆ ಸ್ವಾಗತ. ಈಗ ಸಮಯ 7:25. ಇವತ್ತು ಬಂದು ಸಂಡೇ. ಆಫೀಸ್ ಕೊಲೀಗ್ಸ್ ಜೊತೆ ಒಂದು ರೈಡ್ ಪ್ಲ್ಯಾನ್ ಮಾಡಿದ್ದೀನಿ. ಎಲ್ಲಿಗೆ ಅಂತ ಹೇಳ್ತೀನಿ. ಇವತ್ತಿನ ರೈಡ್ ಬಂದು ಬನ್ನಾರಿ ಅಮ್ಮನ್ ಟೆಂಪಲ್ಲು. ಇದಿರೋದು ದಿಂಬಂ ಮತ್ತು ಸತ್ಯಮಂಗಲಂ ರಿಸರ್ವ್ ಫಾರೆಸ್ಟ್ ಹತ್ರ. ಕೋ ರೈಡರ್ಸ್ ಬಂದು ನನ್ನ ಆಫೀಸ್ ಕೊಲೀಗ್ಸು ವಿಜೇತ್ ಮತ್ತು ಪವನ್ ಅಂತ. ಸೊ ಮೀಟಪ್ ಪಾಯಿಂಟ್ ಬಂದು ಚಾಮರಾಜನಗರ್ಗೆ ಹೇಳಿದ್ದೀನಿ. ಒಬ್ಬ ಪವನ್ ಅನ್ನೋನು ಮಂಡ್ಯದಿಂದ ಬರ್ತಿದ್ದಾನೆ, ವಿಜೇತ್ ಅನ್ನೋನು ಬೆಂಗಳೂರಿಂದ ಬರ್ತಾಯಿದ್ದಾನೆ. ಸಮ್ಮರು ಆಲ್ರೆಡಿ, ವೆದರು ಈಗ ಸ್ವಲ್ಪ ಕೂಲಾಗಿದೆ. ಸೊ ಸ್ವಲ್ಪ ಫಾರೆಸ್ಟ್ ಏರಿಯಾ ಸ್ವಲ್ಪ ಬಿಸಿಲು ಜಾಸ್ತಿ ಅಂತಲೇ ಅನಿಸುತ್ತೆ. ಜೊತೆಗೆ ಅದು ತಮಿಳ್ನಾಡು ಸೇರಿದಂಗೆ ಇರುತ್ತೆ. ಸೊ ಈ ರೋಡು ಅದೆಲ್ಲ ಸ್ವಲ್ಪ ಹತ್ರ ಇರುತ್ತೆ. ಸೊ ಸ್ವಲ್ಪ ಜಾಸ್ತಿ ಬಿಸಿಲನ್ನು ಎಕ್ಸ್ಪೆಕ್ಟ್ ಮಾಡಿದ್ದೀವಿ. ನೋಡೋಣ. ಸ್ವಲ್ಪ ಕೋಲ್ಡ್ ಆದಂಗೆ ಫೀಲ್ ಆಗಿದೆ. ನಿನ್ನೆ ಮೊನ್ನೆ ಸ್ವಲ್ಪ ಹೊರಗಡೆ ಫುಡ್ಡು ಜಾಸ್ತಿ ಆಗಿದೆ. ಫ್ಯೂಲ್ ಅಪ್ ಮಾಡಬೇಕು. ಒಂದು ಸ್ವಲ್ಪ ಮುಂದೆ ಟುವರ್ಡ್ಸ್ ನಂಜನಗೂಡು ಕಡೆ ಹೋಗ್ತಾ ಎಲ್ಲಾದರೂ ಒಂದು ಕಡೆ ಮಾಡ್ಕೊಳ್ಳೋಣ. ಕ್ಯಾಮ್ರಾ ಏನಾಗ್ತಿದೆ ಅಂದರೆ, ಟರ್ನ್ ಆನ್ ಮಾಡ್ದೇ ಡೈರೆಕ್ಟ್ ರೆಕಾರ್ಡಿಂಗ್ ಪ್ರೆಸ್ ಮಾಡಿದ್ರೆ ರೆಕಾರ್ಡ್ ಸ್ಟಾರ್ಟ್ ಆಗ್ತಾಯಿಲ್ಲ. ಸೊ ಏನೋ ಮಿಸ್ ಆಗಿದೆ ಸೆಟ್ಟಿಂಗ್ಸ್ ಅನ್ಕೋತೀನಿ. ಬ್ರೇಕ್ಫಾಸ್ಟಿಗೆ ನಿಲ್ಲಿಸಿದಾಗ ಚೆಕ್ ಮಾಡ್ಕೊತೀನಿ. ನಿಲ್ಲಿಸ್ಬಿಟ್ರೆ ಶೆಕೆ ಹೋಗ್ತಾಯಿದ್ರೆ ಏನು ಅಷ್ಟು ಅನ್ನಿಸ್ತಾ ಇಲ್ಲ. ನಿಂತಿದ್ದಾಗ ಹೆವಿ ಸೆಕೆ ಹೊಡಿತಾ ಇದೆ. ಸಮ್ಮರ್ ಇದ್ರೂ ಆಲ್ಮೋಸ್ಟು ಒಂಥರ ಮೋಡ ಕವಿದ ವಾತಾವರಣ ಥರನೇ ಇದೆ. ಇನ್ನು ಸೂರ್ಯದೇವ ಇನ್ನೂ ಪೂರ್ತಿ ಪವರ್ ಆನ್ ಮಾಡಿಲ್ಲ. ಫುಲ್ ಟ್ಯಾಂಕು ಆಗಿದೆ. ವಾಚಿಗೆ ಕನೆಕ್ಟ್ ಆದರೆ ಅಟ್ಲೀಸ್ಟ್ ಫೋನ್ಗಿನ್ನು ಮಾಡಿದ್ರೆ ಗೊತ್ತಾಗುತ್ತೆ. ಮೈಸೂರಿನ ಏರ್ಪೋರ್ಟ್ ಹತ್ರ ಹೋಗ್ತಾ ಇದ್ದೀನಿ. ಸೊ ರೋಡು ಖಾಲಿ ಇದೆ ಸದ್ಯಕ್ಕೆ. ಆರಾಮಾಗಿ ಒಳ್ಳೆ ಪೇಸಲ್ಲಿ ಹೊಡಿಬೋದು ಅನ್ಕೋತೀನಿ. ಈಗಲೇ ಆಲ್ಮೋಸ್ಟ್ 8 ಇದೆ. 8:15 ಆಗುತ್ತೆ ಅನ್ಕೋತೀನಿ. 8:15, 8:45 ಆಗಬಹುದು. ಮೋಸ್ಟ್ಲಿ ನಾನು ಹೋಗೋ ಅಷ್ಟರಲ್ಲೇ ಅವರಿಬ್ಬರು ಬಂದಿರ್ತಾರೆ ಅನಿಸುತ್ತೆ. ಸಮಯ 7:50. ಇವಾಗ ನಂಜನಗೂಡು ಹೊಸದಾಗಿ ಮಾಡಿರುವಂತಹ ಫ್ಲೈಓವರ್ ಮೇಲೆ ಇದ್ದೀವಿ. ಇನ್ನೂ ಸದ್ಯ ನಮ್ಮ ಬಾಯ್ಸ್ ಯಾರೂ ಇನ್ನೂ ರೀಚ್ ಆಗಿಲ್ಲ. ಸೊ ಅವ್ರು ಬರೋ ತನಕ 8:15 ಆಗುತ್ತೆ. ಅಷ್ಟರಲ್ಲಿ ನಾನು ರೀಚ್ ಆಗ್ಬೋದು ಅನ್ಕೋತೀನಿ. ನಂಜನಗೂಡು ದೇವಸ್ಥಾನದ ಮುಂಭಾಗ ಇದ್ದೀವಿ. ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡಪ್ಪ ಅಂತ ಬೇಡ್ಕೊತ ನಮ್ಮ ಜರ್ನಿಯನ್ನು ಮುಂದುವರಿಸೋಣ. ಸೊ ಇವತ್ತು ಸಂಡೇ ಆಗಿರೋದ್ರಿಂದ ಜನ ಜಾಸ್ತಿ ಇರ್ತಾರೆ. ನೋಡಿ, 16 ಕಲ್ಲಿನ ಮಂಟಪ ಇದು, ಏನು ನೋಡ್ತಾ ಇದ್ದೀರಾ? ಸೊ ಅದು ಕಪಿಲಾ ನದಿಯಲ್ಲಿ ನೀರು ಜಾಸ್ತಿ ಆದಾಗ ಪೂರ್ತಿ ಮುಳುಗೋಗುತ್ತೆ. ಇವಾಗ 8 ಕಾಲು ತನಕ ಕಾಣಿಸ್ತಾ ಇದೆ. ಇನ್ನೂ ಕೆಳಗಡೆ 16 ಕಾಲಿದೆ. ಈ ಥರ ಖಾಲಿ ಇರೋ ರೋಡ್ನಲ್ಲಿ 100, 110 ಈ ಥರ ಬಂದ್ಬಿಟ್ಟಾಗ ಇನ್ನೂ ಪವರ್ ಬೇಕು, ಇನ್ನೂ ಸ್ಪೀಡ್ ಹೋಗಬೇಕು, ಗಾಡಿ ಸ್ವಲ್ಪ ಸ್ಟ್ರಗಲ್ ಮಾಡ್ತಾ ಇರುತ್ತೆ. ಇದೆಲ್ಲ ಫೀಲ್ ಆಗಿಬಿಡುತ್ತೆ. ಇದು ಹಳೆ ರೋಡು, ಇಲ್ಲಿ ಕನೆಕ್ಟ್ ಆಗುತ್ತೆ. ಏನಿದು ಒಂದೇ ಕಡೆ ವಾಲ್ಕೊಂಡು ಹೋಗ್ತಾ ಇದೆಯಲ್ಲ. ಹಳೆ ರೋಡು ಹಿಂಗೋಗಿ ಹಂಗೆ ಬರ್ತಿತ್ತು. ಇದು ಹೊಸ್ದಾಗಿ ಮಾಡಿರೋದು ಸ್ಟ್ರೈಟ್. ನೋಡಿ, ಫುಲ್ ಗದ್ದೆ, ಒಳ್ಳೆ ಕರೆಕ್ಟಾಗಿದೆ ಬೆಲ್ಟು, ಒಳ್ಳೆ ಬೆಲ್ಟು ಗದ್ದೆ. ಇದೊಂದು ಸ್ಟ್ರೆಚ್ ಮಾತ್ರ ತುಂಬ ಚೆನ್ನಾಗಿದೆ. ಅದೊಂದು ಸ್ಟ್ರೆಚ್ಚಲ್ಲಿ ಒಳ್ಳೆ ಗದ್ದೆ ವ್ಯೂಗಳು. ನೋಡ್ಕೊಳ್ಳಿ, ನಮ್ಮ ಗಾಡಿ 100 ಹೋದ್ಮೇಲೆ ಅಳುತ್ತೆ ಅನ್ನೋದನ್ನು ನೋಡ್ಕೊಳ್ಳಿ. ರೋಡ್ ಸ್ವಲ್ಪ ಜಾಸ್ತಿ ಬಂಪಿ ಇದೆ.
ಎಸಿತಾ ಇದೆ ಇವರು, ಆಗಲ್ಲ ಈ ರೋಡಲ್ಲಿ. ಫೈನಲಿ ಚಾಮರಾಜನಗರ ಎಂಟ್ರ್ ಆಗ್ತಾ ಇದ್ದೀವಿ. ಜಾನಪದ ಕಲೆಗಳ ತವರೂರು ಚಾಮರಾಜನಗರ. ಪರವಾಗಿಲ್ಲ ಬಿಡಿ, ಯಾರಾದ್ರೂ ಬೇಕು ಅಂತ ಮಾಡ್ತಾರಾ? ಇಷ್ಟು ಚಿಕ್ಕ ವಯಸ್ಸಿನಾಗೆ ಅದೆಂತ ದೊಡ್ಡ ಗುಣ. A few moments later. ಯಾವುದೋ ಒಂದು ಹೋಟೆಲ್ ಹತ್ರ ಹೇಳಿದ್ದೀನಿ. ಸ್ವಲ್ಪ ಮುಂದೆ ಹೋಗಿ ಮೇನ್ ರೋಡ್ ಇನ್ನೊಂದಿದೆ, ಅಲ್ಲಿ ತಿರುಗಿದ್ರೆ ಸಿಗುತ್ತೆ ನಾನು ಹೇಳಿರೋ ಸ್ಪಾಟು. ತುಂಬ ಕಡಿಮೆ ಇದೆ, ಇನ್ನು ಯಾರೂ ಓಡಾಡ್ತಾ ಇಲ್ಲ ಜನರು. ಈ ರೋಡಲ್ಲೇ ಎಲ್ಲೋ ಇರಬೇಕು ಇದೆ ಅನ್ಕೋತೀನಿ. ಬಾಯ್ಸು ಬಂದಿದ್ದಾರೆ, ನಾನು ಈ ಹೋಟೆಲ್ ಅಂದ್ಕೊಂಬಿಟ್ಟೆ, ಅದು ಸುಖಿ ಬಾಬಾ ಅಂತ ಹೋಟೆಲ್ಲು. ಸ್ವಲ್ಪ ಮುಂದೆ ಹೋದರೆ ಇಲ್ಲಿ ಆಂಜನೇಯ ಸ್ವಾಮಿ ಟೆಂಪಲ್ ಇದೆ, ಅದ್ರ ಹತ್ರ ಇದ್ದಾರಂತೆ. ಹುಡುಗರು ಸಿಕ್ಕಿದ್ದವ್ರೆ, ಬನ್ನಿಪ್ಪ ಹೋಗೋಣ ಆ ಕಡೆ. ಬಾಯ್ಸು ಸಿಕ್ಕಿದ್ರು ಕೊನೆಗೆ. ಚಾಮರಾಜೇಶ್ವರ ದೇವಸ್ಥಾನ ಹತ್ರ ಇದ್ದರು. ನಾವು ಹಾಕಿದ ಲೊಕೇಶನ್ನು ಮಿಸ್ ಆಗಿದೆ, ಅಂದರೆ ಯಾವುದೋ ರಾಂಗ್ ಲೊಕೇಶನ್ ಆಗಿದೆ. ಸೊ ಮೇನ್ ರೋಡಲ್ಲಿ ಯಾವುದೋ ಹೋಟೆಲ್ ನೋಡಿದೆ, ಅಲ್ಲೇ ಹೋಗ್ಬಿಡೋಣ ಅಂತ ಹೋಗ್ತಾ ಇದ್ದೀವಿ. ಓಕೆ, ಶೃಂಗಾರ ಸಾಗರ್ ಇಲ್ಲಿದೆ, ಇಲ್ಲೇ ಹೋಗೋಣ. ವಿ ಡೋಂಟ್ ಹ್ಯಾವ್ ಅದರ್ ಆಪ್ಷನ್. ಶೃಂಗಾರ ಸಾಗರ್ಗೆ ಬಂದಿದ್ದೀವಿ, ಬ್ರೇಕ್ಫಾಸ್ಟ್ ಮಾಡಿಕೊಂಡು ಆಮೇಲೆ ಸಿಗ್ತೀವಿ. A few moments later. ಬ್ರೇಕ್ಫಾಸ್ಟ್ ಆಗಿದೆ, ಇವಾಗ ಹೊರಡೋ ಸಮಯ. ಹುಡುಗರು ಫ್ಯೂಲ್ ಅಪ್ ಮಾಡಿಸ್ಬೇಕಂತೆ. ನಮಗೇನು ಫ್ಯೂಲ್ ಅಪ್ ಮಾಡುವಂತಹ ಅವಶ್ಯಕತೆ ಇಲ್ಲ. ಬಾಯ್ಸ್ ಇಬ್ಬರು ಫ್ಯೂಲ್ ಅಪ್ ಮಾಡಿಸ್ಬೇಕು. ರೆಡ್ ಕಲರ್ GT ಮಾತ್ರ ನೆಕ್ಸ್ಟ್ ಲೆವೆಲ್ ಲುಕ್ ಇದೆ. ರೆಡ್ ರೋಸ್ಟರ್ ಪರ್ಫಾರ್ಮೆನ್ಸ್ ಎಕ್ಸಾಸ್ಟ್ ಕೂಡ ಇದೆ, ಸಖತ್ತಾಗಿದೆ ಮಾತ್ರ. ರೋಡ್ ಅಂತೂ ಖಾಲಿ ಖಾಲಿ ಇದೆ, ಜನನೇ ಇಲ್ಲ ಅನಿಸುತ್ತೆ, ಆ ಥರ ಖಾಲಿ ಇದೆ ರೋಡು. ಆರಾಮಾಗಿ 80-90 ಕ್ರೂಸ್ ಮಾಡ್ಕೊಂಡು ಹೋಗ್ಬೋದು. ಈ ಪೇಸಲ್ಲಿ ಹೊಡೆಯೋಕ್ಕಾಗಲ್ಲ, ಫಾರೆಸ್ಟ್ ರೂಟ್ ಸ್ಟಾರ್ಟ್ ಆದಮೇಲೆ ಗೊತ್ತಿರುತ್ತಲ್ಲ, ಫಾರೆಸ್ಟ್ ಲಿಮಿಟ್ ಅಂದಮೇಲೆ 30, 40, 50 ಅಷ್ಟೇ ಹೋಗೋದು. ಇಲ್ಲಿಂದ ಫಾರೆಸ್ಟ್ ರೂಟ್ ಸ್ಟಾರ್ಟ್ ಆಗಿದೆ, ಫಾರೆಸ್ಟ್ ಎಂಟ್ರಿ ಆಗಿದ್ದೀವಿ, ಚೆಕ್ ಪೋಸ್ಟು ಕ್ರಾಸ್ ಆಗಿದ್ದೀವಿ. ಇನ್ನೂ ಅಷ್ಟು ಚಿಗುರು ಆಗಿಲ್ಲ, ಕಂಪ್ಲೀಟ್ ಚಿಗುರು ಆಗಿಲ್ಲ ಮರಗಳು, ಸ್ವಲ್ಪ ಡ್ರೈನೇ ಇದೆ, ಇನ್ನು ಒಣಗಿದೆ. ಏನಾರು ಸೈಟಿಂಗ್ ಆಗುತ್ತಾ? ರೋಡ್ ಅಂತ ಸದ್ಯಕ್ಕೆ ಹೀಗಿದೆ. ಸ್ವಲ್ಪ ಸಮ್ಮರ್ ಟೈಮ್ ಆಗಿರೋದ್ರಿಂದ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಪ್ರಾಣಿಗಳು ಓಡಾಡುತ್ತೆ ಸ್ವಲ್ಪ ಜಾಸ್ತಿ. ಈ ಟೈಮ್ನಲ್ಲಿ ನೀರನ್ನ ಹುಡ್ಕೊಂಡು ಹೋಗ್ತಾ ಇರುತ್ತೆ. ವಾಟರ್ ಬಾಡೀಸ್ ಆ ಕಡೆ ಈ ಕಡೆ ಹತ್ರ ಇರೋ ಜಾಗಗಳಲ್ಲಿ ಸ್ವಲ್ಪ ಸೈಟಿಂಗ್ ಆಗೋ ಚಾನ್ಸಸ್ ಇರುತ್ತೆ. ನೋಡಿ, ನಿಮಗೆ ಫುಲ್ಲು ಸರೌಂಡಿಂಗು ಎದುರುಗಡೆ ಎಲ್ಲ ಬೆಟ್ಟಗಳೆಲ್ಲ ಕಾಣಿಸ್ತಾ ಇದೆ ಅಲ್ಲ. ರೋಡ್ ಮಾತ್ರ ಕ್ರೇಜಿ ಆಗಿದೆ, ನೀಟಾಗಿ. ನೋಡಿ, ಇವ್ರು ಎಲ್ಲಿಗೋ ನಡ್ಕೊಂಡು ಹೋಗ್ತಾ ಇರೋರು, ಪಾದಯಾತ್ರೆಗೆ ಅನಿಸುತ್ತೆ. ಫಾರೆಸ್ಟ್ ಒಳಗಡೆ ನಡ್ಕೊಂಡು ಬರ್ತಾವ್ರೆ. ಸೊ ಫಾರ್ ಇನ್ಯಾವುದೋ ಸೈಟಿಂಗ್ ಆಗಿಲ್ಲ, ನೋಡೋಣ ಮುಂದೆ ಏನಾದ್ರು ಸಿಕ್ಕರೆ ಸಂತೋಷ. ಸೊ ಈಗ ಕರ್ನಾಟಕ ಮುಕ್ತಾಯ, ತಮಿಳುನಾಡು ಆರಂಭ. ಬೋರ್ಡ್ ನೋಡ್ಕೊಳ್ಳಿ, ತಮಿಳುನಾಡು. ಇಲ್ಲಿಂದ ಆಲ್ರೆಡಿ ರೋಡು ಹಾಕಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಈ ಕಡೆ ರೈಟ್ ಸೈಡಿಗೆ ಹೊಸ ರೋಡು, ಲೆಫ್ಟ್ ಸೈಡಿಗೆ ಹಳೆ ರೋಡ್ ಹಾಕ್ತಾ ಇದ್ದಾರೆ. ರಿಸರ್ವ್ ಫಾರೆಸ್ಟ್ ಏರಿಯಾಗಳಲ್ಲಿ ರೋಡ್ ಹಾಕೋದು ಎಷ್ಟು ಹಿಂಸೆ ಅಂದರೆ, ಎಷ್ಟು ಕಷ್ಟದ ಕೆಲಸ, ಡೇಂಜರಸ್ ಕೆಲಸ ಅಂದರೆ. ಯಾವಾಗ ಬೇಕಂದ್ರೆ ಅವಾಗ ಪ್ರಾಣಿಗಳು ಬಂದ್ಬಿಡ್ಬೋದು. ಸೌಂಡ್ ಇದ್ದಾಗ ಬರೋದು ಕಮ್ಮಿ ಅನಿಸುತ್ತೆ, ಅಂದ್ರೂ ಡೇಂಜರಸ್ ಕೆಲಸನೇ ಇದು. ಅಷ್ಟೇ.